ವಾರ್ಡಿನ ಎಲ್ಲ ನನ್ನ ಕಾರ್ಯಕರ್ತರಿರ್ಬೋದು, ನಮ್ಮ ST ಸಂಸ್ಥೆಗೆಲ್ಲ ಆಶೀರ್ವಾದದಲ್ಲಿ ಅವರ ಒಂದು ಬಾಂಧವ್ಯದಲ್ಲಿ ಬೆಳೆದವರೆಲ್ಲ ನಾವೆಲ್ಲನೂ ಅವರೆಲ್ಲ ಸೇರಿ ನಮ್ಮ ಒಂದು ಈ ಬರ್ತ್ಡೇ ಟೈಮಲ್ಲಿ ಜೊತೆಯಲ್ಲಿ ಒಂದು ಸಿಹಿ ತಿಂಡಿ ಒಂದು ತಿಳ್ಕೊಂಡು ವಿಶ್ ಮಾಡ್ತಾ ಜೊತೆಲಿ ಇರ್ತೀವಿ. ಅದು ನಿಜವಾಗ್ಲೂ ನನಗೆ ದೇವರ ಒಂದು ಕೊಟ್ಟ ಪುಣ್ಯ. ಅದು ಎಲ್ಲ ಸ್ನೇಹಿತರಿರ್ಬೋದು, ನನ್ನ ಅಣ್ಣ ತಂದಿರ್ಬೋದು, ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ. ನಿಮಗೂ ಈ ಪತ್ರಿಕೆ ಮದುವೆಗೂ ನಮ್ಮ ನ್ಯೂಸ್ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಬಂದು ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ನನ್ನ ಜೊತೆಯಲ್ಲಿ ಎಲ್ಲ ರೀತಿ ಸಾಕಷ್ಟು ಎಲ್ಲ ನನ್ನ ವಾರ್ಡಿನ ಯಶವಂತಪುರ ಜನತೆಗೆ ನಾನು ಅಭಿನಂದಿಸ್ತೀನಿ. ಜೊತೆಗೆ ಅವರು ಬಡವರ ಬಂದು ಹೇಳಬೇಕು ಅಂದರೆ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿಕೊಂಡು ನಿಮಗೆಪುರ ಯುನೈಟೆಡ್ ವಾರ್ಡಲ್ಲಿ ತುಂಬ ಕೆಲಸಗಳು ಮಾಡಿಕೊಂಡು ಅಭಿವೃದ್ಧಿಗಳು ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇವೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯದ ಒಂದು ಸ್ಫೂರ್ತಿ ಕಾಪಾಡಲಿ ಅಂತ ಸರ್. ಇವಾಗ ಅವರು ಮುಂದಿನ ದಿನದಲ್ಲಿ ಯಾವ ರೀತಿ ಅವ್ರಿಗೆ ಯಾವ ಮತ್ತೊಮ್ಮೆ ಕಾರ್ಪೊರೇಟರ್ ಆಗಲಿ ಅಂತ ಆಶಿಸ್ತಿದೆ. ಅವರು ಅವ್ರಿಗೋಸ್ಕರ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವ್ರಿಗೆ ಇಷ್ಟೊಂದು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅವ್ರಿಗೆ ಯಾಕೆಂದರೆ ಅವ್ರಿಗೋಸ್ಕರ ಜನಗಳು ಇಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂದರೆ ಅಪ್ಪ ಕೆಲಸ ಆಗಿದೆ. ಅಧಿಕಾರ ಇಲ್ಲೇ ಇಲ್ಲದೆ ಹೋಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದಾರೆ. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ. ಅವ್ರು ಯಾವಾಗಲೂ ನಮ್ಮ ಕೈಲಿ ಸಿಗ್ತಾನೆ ಇರ್ತಾರೆ. ಬೇರೆ ಕಾರ್ಪೊರೇಟರ್ಗಳ ಥರ ಗೆದ್ದಿದ ತಕ್ಷಣ ಕ್ಷೇತ್ರದಲ್ಲಿ ಇಲ್ದಲೇ ಬೇರೆ ಕಡೆ ಇರೋ ಆ ಥರ ಇರಲ್ಲ. ಇವರು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ. ನಾವು ಏನೇ ಕಷ್ಟ ಅಂತ ಹೋದ್ರು, ಯಾವಾಗಲೇ ಹೋದ್ರು, ಯಾರೇ ಹೋದ್ರೂ ಸ್ಪಂದಿಸ್ತಾರೆ, ತಕ್ಷಣ ಸ್ಪಂದಿಸ್ತಾರೆ. ನಮಗೆ ಈ ಥರ ಓಡಾಡಿಕೊಂಡು ಚುರುಕಾಗಿ ನಮ್ಮ ಜೊತೆ ಇಟ್ಕೊಂಡು ಆಕ್ಟಿವ್ ಆಗಿ ಸ್ನೇಹಜೀವಿ, ಯಾರೇ ಬಂದು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅವ್ರ ಕೈಲಾದಷ್ಟು ಮಾಡೇ ಕೆಲಸ